ನಮಗೆ 59,39,78,492 ಲೀಟರ್ ಹಾಲನ್ನ ನಮ್ಮ ಒಕ್ಕೂಟಕ್ಕೆ ಹಾಕಿದ್ದಾರೆ. ಹಾಕಿರುವಂತ ಎಲ್ಲ ರೈತರ ಖಾತೆಗೆ ನೇರವಾಗಿ ನಾವು ಈ ತಿಂಗಳ 31ನೇ ತಾರೀಕೊಳಗೆ ಇಲ್ಲ ಅಂದ್ರೆ 10ನೇ ತಾರೀಕಿನೊಳಗಡೆ ನಾವು ಎಲ್ಲರಿಗೂ ಕೂಡ ಎಲ್ಲರ ಖಾತೆಗೆ 59,39,78,492 ರೂಪಾಯಿಯನ್ನ ಜಮಾ ಮಾಡ್ತಾ ಇದ್ದೀವಿ. ಆವರೇಜು ₹1 1 ಕೆಜಿಗೆ. ಅವ್ರ ಹತ್ರ ನಾವು ಹಾಲನ್ನ ಲೀಟರ್ ಲೆಕ್ಕದಲ್ಲಿ ತಗೊಳ್ತೀವಿ. ನಾವು ಕ್ಯಾಲ್ಕುಲೇಷನ್ ಮಾಡೋದು ಕೆಜಿ ಲೆಕ್ಕದಲ್ಲಿ. ಆ ಕೆಜಿ ಲಾಭ ಏನಿರ್ತದೆ ಅದು ನಮ್ಮ MPCS ಅವ್ರಿಗೆ, ಆ ಯಾರು ನಮ್ಮ ಸಂಘಗಳೇನಿದೆ ಮಿಲ್ಕ್ ಯೂನಿಯನ್ಸ್ ಅಲ್ಲಿ ಸ್ಥಳೀಯವಾಗಿ ಅವ್ರಿಗೆ ಆ ಕೆಜಿ ಲೆಕ್ಕದಲ್ಲಿ ನಾವು ಕೆಜಿ ಲೆಕ್ಕದಲ್ಲಿ ಕೊಡ್ತೀವಿ. ಅದರಿಂದ ಅವ್ರಿಗೆ ಒಂದು 0.3% ಅಷ್ಟು ಲಾಭ ಅವ್ರಿಗೆ ಸಿಗುತ್ತೆ. ಏನಾರ ಇದೆಯಾ ಸರ್? ನೀವು ಬಂದಮೇಲೆ ನಷ್ಟದಲ್ಲಿರ್ತಕ್ಕಂಥ ಒಂದು ಒಕ್ಕೂಟನ ಲಾಭದಲ್ಲಿ ತಿಳಿದಿರಂತ ಏನೇನು ನಿಮ್ಮ ಆಡಳಿತಾತ್ಮಕವಾಗಿ ಮತ್ತು ತಾಂತ್ರಿಕವಾಗಿ ಏನೇನು ಡೆವಲಪ್ಮೆಂಟ್ ಮಾಡಿದ್ರು? ಮಾರುಕಟ್ಟೆನಲ್ಲಿ ಸೋರಿಕೆಯನ್ನ ತಡೆಗಟ್ಟಿದೀವಿ. ಸಾಗಾಣಿಕಾ ವೆಚ್ಚ ಕಡಿಮೆ ಮಾಡಿದೀವಿ. ಗುಣಮಟ್ಟವನ್ನ ಹೆಚ್ಚಿಸಿದೀವಿ. ರೈತರು ಹಾಕ್ತಕ್ಕಂಥ ಹಾಲಿನ ಗುಣಮಟ್ಟವನ್ನ ಹೆಚ್ಚಿಸಿದೀವಿ. ಸೊ ಮೇಜರ್ ಆಗಿ ನಮ್ಮ ಪ್ರಾಡಕ್ಟ್ ಬ್ರ್ಯಾಂಡ್ ಯಾವುದು ಅಂತ ಅಂದ್ರೆ ಒಂದ್ ಕಡೆ ಹಾಲು, ಅದು ಯಾರು ಸಾಮಾನ್ಯ ಜನರು ಉಪಯೋಗಿಸುವಂಥದ್ದು. ಇನ್ನೊಂದ್ ಕಡೆ ತುಪ್ಪ, ಮೇಲ್ವರ್ಗದವರು ಬೇರೆಯವರು ಉಪಯೋಗಿಸುವಂಥದ್ದು. ತುಪ್ಪಕ್ಕೆ ಒತ್ತಾಯ ಮಾಡಿ ಬೆಲೆ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ. ತುಪ್ಪದಿಂದನೇ ಪೂರ್ತಿ ಲಾಭ ಬಂದಿದೆ ಅಂತಲ್ಲ. ತುಪ್ಪ ಓವರ್ ಆಲ್ ಎಲ್ಲ ಪ್ರೊಡಕ್ಷನ್ಸ್ ನಾವೇ ಚೀಸ್ ಜಾಸ್ತಿ ಮಾಡಿದ್ದೀವಿ, ಪನ್ನೀರ್ ಮಾಡಿದ್ದೀವಿ. ವೇ ಪೌಡ್ರು ಮಾರ್ಕೆಟ್ ಮಾಡ್ತಾ ಇರಲಿಲ್ಲ. ವೇ ಪೌಡ್ರು ಈಗ ಮಾರ್ಕೆಟ್ಗೆ ತಂದಿದ್ದೀವಿ. ಸುಮಾರಷ್ಟು ವೇ ಪೌಡ್ರನ್ನ ವೇಸ್ಟಾಗಿ ನಾವು ನೀರನ್ನ ಬಿಡ್ತಾ ಇದ್ವಿ. ವೇ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ಚಿಕ್ಕಬಳ್ಳಾಪುರದವ್ರಿಗೆ 1.5 ಲಕ್ಷ ಲೀಟ್ರು ಹೆಚ್ಚುವರಿಯಾಗಿ ನಾವು ಪ್ಯಾಕಿಂಗ್ ಮಾಡಿ ಕೊಡ್ತಾ ಇದ್ದೀವಿ. ಮದರ್ ಡೈರಿ ಡೆಲ್ಲಿ ಅವರಿಗೆ 2 ಲಕ್ಷ ಲೀಟರ್ ಕಾಂಟ್ರಾಕ್ಟ್ ಮಾಡಿಕೊಂಡು 2 ಲಕ್ಷ ಲೀಟರ್ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ಮಂಡ್ಯ ಒಕ್ಕೂಟದಿಂದ ಹೆಚ್ಚುವರಿಯಾಗಿ ನಾನು KMF ಅವ್ರಿಗೆ ಕೇಳಿದ್ದೆ, ನನಗೆ 5 ಲಕ್ಷ ಲೀಟರ್ ಹಾಲು ಹೆಚ್ಚಿಗೆ ಕೊಡಿ. ಯಾಕೆಂದ್ರೆ ನಮ್ಮ ಕನಕಪುರದಲ್ಲಿ ನಮ್ಮ ಒಕ್ಕೂಟದಲ್ಲಿ ಇರ್ತಕ್ಕಂಥ ಮೆಗಾ ಡೈರಿ ಏನಿದೆ ಸಾಮರ್ಥ್ಯ ಬಂದು 14 ಲಕ್ಷ ಲೀಟ್ರು. 14 ಲಕ್ಷ ಲೀಟ್ರು ಸಾಮರ್ಥ್ಯ ನಮ್ಮದು. ನಾವು ಇದುವರೆಗೂ ಕೂಡ ಯಾವತ್ತೂ ಕೂಡ 14 ಲಕ್ಷ ಲೀಟರ್ನ ನಾವು ಸುಮಾರು 8 ವರ್ಷ ಆಗಿದೆ ನಮ್ಮ ಒಕ್ಕೂಟ ಅದನ್ನ ಮಾಡಿ 14 ಲಕ್ಷ ಲೀಟರ್ ನಾವು ಪ್ರೋಸೆಸ್ಸೇ ಮಾಡಿಲ್ಲ. ಸೊ ನಾವು 2.5 ಲಕ್ಷ, 3.5 ಲಕ್ಷ, 4.5 ಲಕ್ಷ, ಆವರೇಜ್ 4.5 ಲಕ್ಷ ಹೈಯೆಸ್ಟ್ ಇತ್ತು. ಈ ವರ್ಷ ನಾವು ಆ ಪ್ಲಾಂಟ್ ಅಲ್ಲಿ ಪೀಕ್ ಸೀಸನ್ ಅಲ್ಲಿ ಕೆಲವು ಟೈಮಲ್ಲಿ 10 ರಿಂದ 11 ಲಕ್ಷದವರೆಗೂ ಹ್ಯಾಂಡಲ್ ಮಾಡಿದ್ದೀವಿ. ಈಗ ಆವರೇಜು 8.5 ಲಕ್ಷ ಲೀಟರ್ನ ಅಲ್ಲಿ ನಾವು ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ವೆಚ್ಚ ಓವರ್ ಆಲ್ ಎಕ್ಸ್ಪೆಂಡಿಚರ್ಸ್ ಏನಿತ್ತಲ್ಲ ಅದು ನಮಗೆ ಅಲ್ಲಿ ತಗ್ಗಿಸ್ತಾ ಇದ್ದೀವಿ. ಸೊ ಕೆಲವು ಮಾರ್ಪಾಟುಗಳನ್ನ ಎಲ್ಲೆಲ್ಲಿ ದುಂದು ವೆಚ್ಚಗಳಾಗ್ತಾ ಇತ್ತು, ಈಗ ಉದಾಹರಣೆಗೆ ನಾವು ಫರ್ನೇಸ್ ಆಯಿಲ್ ಉಪಯೋಗಿಸ್ತಾ ಇದ್ವಿ. ಫರ್ನೇಸ್ ಆಯಿಲ್ ಉಪಯೋಗಿಸೋದ್ರಿಂದ ನಮಗೆ 1 ಲೀಟರ್ ಸ್ಟೀಮ್ನ ನಾವು ಜನರೇಟ್ ಮಾಡಬೇಕು ಅಂತ ಅಂದ್ರೆ ನಮಗೆ ₹6 7 ಬರುತ್ತೆ. ನಾವು ಅದೇ ನಮ್ಮ ಲೋಕಲ್ ಅಲ್ಲಿ ಇರ್ತಕ್ಕಂಥ ಸೌದೆನ ಉಪಯೋಗಿಸಿದ್ರೆ, ಒಣ ಸೌದೆನ ಉಪಯೋಗಿಸಿದ್ರೆ ನಮಗೆ ₹3 ಬರುತ್ತೆ. ಸೊ ಹಾಗೆ ಜೊತೆಗೆ ಸಿಬ್ಬಂದಿ ಮಾರುಕಟ್ಟೆ, ನಮ್ಮ ಮಾರುಕಟ್ಟೆಯ ವ್ಯವಸ್ಥೆ ಮೀಡಿಯಾ ಪ್ರೈವೇಟ್ ಆಗ್ಬೇಕಾದ್ರೆ ಹೇಳ್ತೀವಿ ಕೆಲವೊಂದು ವಿಚಾರಗಳು. ಮಾರುಕಟ್ಟೆ ಕರ್ನಾಟಕದವ್ರಿಗೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಹೊರ ರಾಜ್ಯದವ್ರಿಗೂ ಕೂಡ ನಮ್ಮ ರೈತರದನ್ನ ನಾವು ಕಡಿಮೆ ಮಾಡ್ಕೊಳ್ಳೋದು ನನ್ನ ಮನಸ್ಸಿಗೆ ಒಪ್ಪೋದಿಲ್ಲ. ಅದಕ್ಕೆ ಕಡಿವಾಣ ಹಾಕಬೇಕು. ಕಾಂಪಿಟೇಷನ್ ಬೇರೆ, ಹಂಗನ್ಬಿಟ್ಟು ನಮ್ಮ ಕಾಸ್ಟ್ ರೈತರದಾಗಬಾರ್ದು. ಯಾವುದು
ಆ ಕಾಸ್ಟು ರೈತರು, ನಂದು ನಿಮ್ದಾದ್ರೆ ಕರೆಕ್ಟು. ಕಾಂಪಿಟೇಷನ್ ಮಾಡೋ ದೃಷ್ಟಿನಲ್ಲಿ ರೈತರಿಗೆ ಕಾಸ್ಟ್ ಹಾಕಬಾರ್ದು, ರೈತರಿಗೆ ಹೊರೆ ಆಗಬಾರ್ದು. ನಾವಿರೋದೇ ರೈತರಿಗೋಸ್ಕರ, ನಮ್ಮ ಸಂಸ್ಥೆ ಹುಟ್ಟಿರೋದೇ ರೈತರಿಂದ. ರೈತರ ಹಿತವನ್ನು ಕಾಪಾಡಬೇಕು, ಗುಣಮಟ್ಟವನ್ನು ಉಳಿಸ್ಕೊಳ್ಬೇಕು, ಅದು ನಮ್ಮ ಬ್ರ್ಯಾಂಡ್ ನಂದಿನಿ ಅಂತ ಅಂದರೆ ಅದೇ. ಸೊ ಆ ಒಂದು ಗುರಿಯನ್ನು ಇಟ್ಕೊಂಡು ನಾವು ಕೆಲಸ ಮಾಡಿದ್ದೇವೆ. ಸೊ ಓವರಾಲ್ ಇನ್ನೂ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದ್ದೇವೆ. ಬೇರೆ ಸಂದರ್ಭದಲ್ಲಿ ನೀವು ಬಂದರೆ ಅದನ್ನು ಸಂಪೂರ್ಣವಾದಂಥ ವಿವರಗಳನ್ನು ನಾನು ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ. ಇದು ಇನ್ನೂ ಹೆಚ್ಚಿನ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾನು ನಿಮಗೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ಗ್ರಾಹಕರಿಗೆ ಯಾವುದೇ ಹೊರೆ ಕೊಡದೆ ರೈತರಿಗೆ ಗುರುತಿಸಿಕೊಟ್ಟಿರೋದು ನೀವು ಅದನ್ನು ಹೇಳಬೇಕು. ಸರ್, ಈಗ ಪೂರಕವಾಗಿ ಮತ್ತೆ ಈಗೇನಾದ್ರು ಸೇಲ್ಸ್ ರೇಟ್ ಜಾಸ್ತಿ ಮಾಡೋ ಅಂಥದ್ದು ಏನಾದ್ರು ಕೇಳಿದ್ದಾರೆ ಸರ್ ಗೌರ್ಮೆಂಟ್ಗೆ? ನಾವು ಅದ್ರ ಬಗ್ಗೆ ಯಾವುದನ್ನು ಕೇಳಿಲ್ಲ. ಒಂದು ನಮ್ಮ ಮಿಲ್ಕ್ ಪೌಡ್ರ್ ಏನಿದೆ, ನಮ್ಮ ಶಾಲಾ ಮಕ್ಕಳಿಗೆ ಕ್ಷೀರ ಭಾಗ್ಯ ಏನು ನಾವು ಕೊಡ್ತಾ ಇದ್ದೀವಿ, ಆ ಕ್ಷೀರ ಭಾಗ್ಯಕ್ಕೆ ಸರ್ಕಾರ ಇವತ್ತು ರಾಗಿ ಮಾಲ್ಟನ್ನು ಕೊಡ್ತಾ ಇದ್ದಾರೆ. ಆ ರಾಗಿ ಮಾಲ್ಟು ಕ್ಷೀರದಾರಕ್ಕೆ SMP ಏನು ಕೊಡ್ತಾ ಇದ್ದೀವಿ, ಸುಮಾರಷ್ಟು SMP ಪೌಡ್ರು ಮತ್ತೆ ಅದು ಮಾರುಕಟ್ಟೆಗೆ ಬೇರೆ ರೂಪದಲ್ಲಿ ಬರ್ತಾ ಇದೆ. ಒಂದಷ್ಟು, ಪೂರ್ತಿ ಅಲ್ಲ, ಒಂದಷ್ಟು ಬರ್ತಾ ಇದೆ. ಅದನ್ನು ತಡಿಬೇಕು ಅಂತಂದರೆ ರಾಗಿ ಮಾಲ್ಟನ್ನ ಮಿಕ್ಸ್ ಮಾಡಲಿಕ್ಕೆ ಅವಕಾಶ ಇದೆ. ನಾವೇ ಮಿಕ್ಸ್ ಮಾಡಿಕೊಟ್ಟಾಗ ಪ್ರತ್ಯೇಕವಾಗಿ ಕೊಡೋ ಬದಲು ಎರಡನ್ನೂ ಒಟ್ಟಿಗೆ ಕೊಡಲಿಕ್ಕೆ ನಾವು ಪತ್ರವನ್ನು ಬರೆದಿದ್ದೇವೆ. ಸೊ ಅದನ್ನು ಒಪ್ಪಿಗೆ ಕೊಟ್ಟರೆ ನಾವೇ ಮಿಕ್ಸ್ ಮಾಡ್ತೀವಿ, ಸರಬರಾಜು ನಾವೇ ಮಾಡೋದು. ಮಿಕ್ಸ್ ಮಾಡಿದಾಗ ಅದು ಏನಿರ್ತದಲ್ಲ ಹೊರಗಡೆ ಮಾರುಕಟ್ಟೆಗೆ ಹೋಗುವಂಥದ್ದು SMP ಪೌಡ್ರು, ಮಿಲ್ಕ್ ಪೌಡ್ರು, ಸ್ಕಿನ್ ಮಿಲ್ಕ್ ಪೌಡ್ರು, ಫ್ಯಾಕ್ಟ್ರಿ ಇರ್ತದೆ. ಅದನ್ನ ನಾವು ಸರ್ಕಾರಕ್ಕೆ ಅಂತಾನೆ, ಕ್ಷೀರ ಭಾಗ್ಯಕ್ಕೆ ಅಂತಾನೆ ಪ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ನಾವು ಸುಮಾರು 7,400 ಟನ್ ಕೊಡ್ತಾ ಇದ್ದೀವಿ ನಮ್ಮ ಒಕ್ಕೂಟದಿಂದ ಒನ್ ಮಂತ್ ಪರ್ ಇಯರ್ 7,400 ಟನ್ ಕೊಡ್ತಾ ಇದ್ದೀವಿ. 7,400 ಟನ್ ಅಂತ ಅಂದ್ರೆ ಸುಮಾರು 70 ಲಕ್ಷ ಲೀಟ್ರು ದಿನ, 75,000 ಲೀಟ್ರು. ಅದಕ್ಕೋಸ್ಕರ ಕನ್ವರ್ಷನ್ ಮಾಡೋದು. ಸೊ ಹಾಗಾಗಿ ಅದು ತಡೆಗಟ್ಟದಂಗೆ ಆಗ್ತದೆ. ರಾಗಿ ಪಾಲ್ಟ್ನ ಅದರೊಳಗಡೆ ಪೌಡ್ರ್ ಒಳಗಡೆ ಮಿಕ್ಸ್ ಮಾಡಿದಾಗ ಮತ್ತೆ ಈ ಪನ್ನೀರೆಲ್ಲ ಮಾಡ್ತಾರಲ್ಲ ಮಾರ್ಕೆಟಲ್ಲಿ, ಬೇರೆ ಬೇರೆಯವ್ರಿಗೆ ಬೇಕರಿಗಳಿಗೆ ಹೋಗುವಂಥದ್ದು. ಬಿಸ್ಕೆಟ್ ಮಾಡಬೇಕು ಅಂತಂದರೆ ಸ್ಥಳೀಯವಾಗಿ ಅವರಿಗೆ ಮಿಲ್ಕ್ ಪೌಡ್ರ್ ಬೇಕು. ಯಾವುದೇ ಬಿಸ್ಕೆಟ್ಸ್ ಮಾಡಬೇಕು ಅಂತ ಅಂದರೆ ಬೇಕರಿಗಳೆಲ್ಲ. ಸೊ ಅಲ್ಲೇ ಕಡಿಮೆ ರೇಟ್ಗೆ ನಮ್ಮ ರೇಟು, ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಏನೇನೇ 280-300 ರೂಪಾಯಿ ಹತ್ತತ್ರ ಇರ್ತದೆ. ಅವ್ರು ಹೋಗಿ 150 ರೂಪಾಯಿ ಮಾಡ್ತಾರೆ KGನ. ಯಾರಿಗ ಒಂದು 5 kg ಅಲ್ಲಿ ಬೇಕರಿ ಬೇಕು, ಲೋಕಲ್ ಬೇಕರಿ ಬೇಕು ಅಂದರೆ ಅವ್ರು ಕೊಟ್ಬಿಡ್ತಾರೆ. ಒಂದು ಕಡೆ ಸರ್ಕಾರದ ಯೋಜನೆಯೂ ವಿಫಲ ಆಗ್ತಾ ಇರ್ತದೆ, ಮಾರುಕಟ್ಟೆ ನಮ್ಮ ಮೇಲೂ ಹೊಡ್ತಾ ಬೀಳ್ತದೆ, ನಮ್ಮದೇ ಪ್ರಾಡಕ್ಟು ನಮ್ಮ ಮೇಲೆ ಹೊಡ್ತಾ ಬೀಳ್ತದೆ. ಸೊ ಆ ದೃಷ್ಟಿಯಿಂದ ಕೇಳಿದ್ವಿ. ಸರ್, ಖಾಸಗಿ ಅವರು ನಿಮಗೆಲ್ಲ ಕಾಂಪಿಟೇಷನ್ ಮಾಡ್ತಿದ್ದಾರೆ. ರಾಜ್ಯದಲ್ಲಿರ್ತಕ್ಕಂಥ 11 ಒಕ್ಕೂಟಗಳ ನಿಮ್ಮ ಅಧ್ಯಕ್ಷರು, ಡೈರೆಕ್ಟರ್ಗಳು ಸಮನ್ವಯತೆ ಸಾಧಿಸಿ ಮೀಟಿಂಗ್ ಮಾಡಿ ಅವರಿಗೆ ಪೈಪೋಟಿ ಕೊಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪನ್ನ ಮಾಡಿ ಈಗ ನಿಮ್ಮ ಕಾರ್ಮಿಕರಿಗೆ, ರೈತರಿಗೆ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡ್ತಕ್ಕಂಥ ಇದು KMF ಆಡಳಿತ ಮಂಡಳಿ ಇಲ್ಲ. ಸೊ ಆಡಳಿತ ಮಂಡಳಿ ಇಲ್ಲದೆ ಇರೋದ್ರಿಂದ ಒಕ್ಕೂಟದ ಅಧ್ಯಕ್ಷರುಗಳು, ಸದಸ್ಯರುಗಳು ಅದರ ಬಗ್ಗೆ ಮಾಡಲಿಕ್ಕಾಗಲ್ಲ. ಎಲ್ಲ ಹೊಸ ಆಡಳಿತ ಮಂಡಳಿಗಳು ಎಲ್ಲ ಕಡೆ ಬಂದಿದೆ. ಒಕ್ಕೂಟ ರಚನೆ ಆದಮೇಲೆ ಅದ್ರ ಬಗ್ಗೆ ಈಗ ಆಡಳಿತಾಧಿಕಾರಿಗಳಿದ್ದಾರೆ, ಅವರ ಅಧಿಪತ್ಯದಲ್ಲಿ ನಡೀತಾ ಇದೆ. ಹೊಸ ಆಡಳಿತ ಮಂಡಳಿ ಯಾವಾಗ ಬರ್ತದೆ ಸರ್? ಗೊತ್ತಿಲ್ಲ. ಅಲ್ಲ, ಎಲೆಕ್ಷನ್ ಪೋಸ್ಟ್ಪೋನ್ ಆಯಿತು ಅಂತ ಗೊತ್ತಿಲ್ಲ. ಏನೋ ಈ ತಿಂಗಳ ಹಂತದಲ್ಲಿ ಆಗ್ತದೆ. ನೀವೇ ಅದ್ರ ಬಗ್ಗೆ ನನಗೆ ಮಾಹಿತಿನೂ ಇಲ್ಲ. ಸದ್ಯಕ್ಕೆ ತಗೊಂಡಿರೋ ಜವಾಬ್ದಾರಿನ
ಸಮರ್ಪಕವಾಗಿ ಸಮರ್ಥವಾಗಿ ನಿಭಾಯಿಸಬೇಕು ಅನ್ನೋದೇ ನನ್ನ ಗುರಿ. ಅಲ್ಲ ಸರ್, ನೀವು ಆಕಾಂಕ್ಷಿ ಇದ್ದೀರಾ ಅಂತ. ನಾನು ಯಾವುದಕ್ಕೂ ಆಕಾಂಕ್ಷಿ ಇಲ್ಲ, ಇದಕ್ಕೂ ಆಕಾಂಕ್ಷಿ ಇಲ್ಲ. ಅಲ್ಲ ಸರ್, ಈ ಬೊಮ್ಮನ ಈಗಲೂ ರಿಲೀವ್ ಮಾಡ್ಬಿಟ್ರೆ ನಾನು ನೆಮ್ಮದಿಯಾಗಿ ಹೊರಟೋತೀನಿ. ಅಲ್ಲ, ಬೊಮ್ಮನ ಆದಾಯ ಮಾಡಿದ್ದಾರೆ, ಎಂಟು ತಿಂಗಳಲ್ಲಿ. ಇದೆಲ್ಲ ಜವಾಬ್ದಾರಿ ಸ್ಥಾನಗಳು. ಅಲ್ಲ, ಆ ಜವಾಬ್ದಾರಿ ಕೊಟ್ಟರೆ ಸರ್ ಅಪೇಕ್ಷೆ ಪಟ್ಟು ಯಾವುದು ಹೋಗ್ಬಾರ್ದು. ಅಲ್ಲ ಸರ್, ಈಗ 8 ತಿಂಗಳಲ್ಲಿ ಎಷ್ಟು ಲಾಭದಾಯಕ ಮಾಡಿದ್ದಾರೆ KMF ಅಂದ್ರೆ ಇಡೀ ರಾಜ್ಯದ ರೈತರಿಗೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. KMF ನಾನು KMF ಬಗ್ಗೆ ಸ್ಟಡಿ ಮಾಡಿಲ್ಲ. ನಾನು ಸದ್ಯಕ್ಕೆ ಸ್ಟಡಿ ಮಾಡಿರೋದು ಬಮೂಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಬೇರೆದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ. ನಾನು ನನ್ನ ಒಕ್ಕೂಟದ ನಮ್ಮ ರೈತರು, ನಮ್ಮ ಗ್ರಾಹಕರು, ನಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಮಾತ್ರನೇ ಗಮನ ಹೊತ್ತು. ಸರ್, ಚೆನ್ನಾಗಿ ಹಾಲು ಕೊಡೋ ಹಸುನ ಯಾರು ಬಿಡ್ತಾರೆ ಸರ್? ಈಗ ನೀವು ಒಳ್ಳೆ ಲಾಭ ಮಾಡಿದ್ರೆ KMF ಪ್ರೆಸಿಡೆಂಟ್ ನಿಮ್ಗೆ ಸರ್ಕಾರದವರು ಮಾಡೋದಕ್ಕೆ ಏನು ಅವಕಾಶ ಯಾಕೆ? ಆಮೇಲೆ ನೋಡೋಣ. ಈಗ ಯಾಕೆ ಆಸೆ ನೋಡಿ, ಹಿಂದೆನೇ ಆಗಲೇ ಶುರು ಆಯ್ತು ನೋಡಿ. ಇಡೀ ಕರ್ನಾಟಕ ರೈತರಿಗೆ ಅನುಕೂಲ ಆಗಬೇಕು ಅಂತ ನನ್ನ ಆಸೆ. ಬಿಡಿ, ಆಯ್ತು. ಬೇರೆ ಥ್ಯಾಂಕ್ ಯು ಸರ್. ಆಮೇಲೆ ಬ್ರಾಂಡ್ ಅಂಬಾಸಿಡರ್ ಬಗ್ಗೆ ಒಂದು ವಿವಾದ ಆಯಿತು. ನೀವು ರೀಸೆಂಟ್ ನೋಡ್ರಿ, ಬ್ರ್ಯಾಂಡ್ ಅಂಬಾಸಿಡರು ನಾವು ಸುಧಾರಣೆಯವ್ರ ಹತ್ರ ಮಾತನಾಡಿದ್ದೀವಿ. ದೇಸಿ ಹಾಲು A2 ಮಿಲ್ಕ್ ಏನಿದೆ, A2 ಪ್ರಾಡಕ್ಟ್ಸ್ ಏನಿದೆ, ಅದಕ್ಕೆ ನಾವು ಅವರನ್ನು ಅಂಬಾಸಿಡರ್ ಮಾಡಬೇಕು ಅಂತ ಹೇಳಿದ್ದೀವಿ. ಬೇರೆ ಯಾವ ಒಕ್ಕೂಟದಲ್ಲೂ ಅದಿಲ್ಲ, ಬರೀ ನಮ್ಮ ಒಕ್ಕೂಟದಲ್ಲಿ ಮಾತ್ರ ಇರೋದು. ಸೊ ನಮ್ಮ ಒಕ್ಕೂಟದ ಕೆಳಗಡೆ ನಾವು ನಮ್ಮ ತೀರ್ಮಾನವನ್ನು ಆಡಳಿತ ಮಂಡಳಿ ತೀರ್ಮಾನ ಮಾಡ್ತದೆ. ನಾವು ಅದು ಕೂಡ ಶೀಘ್ರದಲ್ಲೇ ನಾವು ಬಿಡುಗಡೆಯನ್ನು ಮಾಡೋರಿದ್ದೇವೆ. A2 ತುಪ್ಪ ಈಗೆಲ್ಲರೂ ಮಾರ್ಕೆಟ್ ಮಾಡ್ತಾ ಇರೋದು, ಅದನ್ನು ನಾನು ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ. A2 ಮಿಲ್ಕು ಅದ್ರ ಬಗ್ಗೆ ಈಗ ಬೇಡ, ಆಮೇಲೆ ಹೇಳಿ. ಸದ್ಯದಲ್ಲೇ ನಾನು ನಿಮ್ಮನ್ನು ಕರಿತೀನಿ ಮಾರುಕಟ್ಟೆ ಬಿಡುಗಡೆ ಮಾಡ್ತೀನಿ, ಹೊಸ ಬ್ರ್ಯಾಂಡ್. ಬೇಡಪ್ಪ, ಇದನ್ನ ಮಾಡ್ರಪ್ಪ, ನೀವು ಬಿಡ್ರಪ್ಪ, ಸಾಕು. ಬಿಟ್ಬಿಡ್ರಪ್ಪ ಎಲ್ಲರೂ. ನನಗೇನು ಗೊತ್ತಿಲ್ಲ, ನಾನು ಸೋಷಿಯಲ್ ಮೀಡಿಯಾನೇ ನೋಡೋದಿಲ್ಲ. ನನಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಓಕೆ, ಥ್ಯಾಂಕ್ ಯು. ಆಫ್ ಮಾಡಿ.